ಎಸ್ ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ನೀವಿಲ್ಲಿ ನೋಡಬಹುದು ಶ್ರೀ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆ ತೆಲಸಂಗದಲ್ಲಿ ಈ ಶಿಕ್ಷಣ ಅಡಿಯಲ್ಲಿ ಶ್ರೀಮತಿ ಶಾಂತಾಬಾಯಿ ಕಮ್ಮಟಳ್ಳಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆ ಕುಕ್ಕಟನೂರು ಒಂದು ಶಾಲೆಯಾಗಿದೆ. ಇದು ತಾಲೂಕು ಅಥಣಿ ಜಿಲ್ಲೆ ಬೆಳಗಾವಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಶಿಕ್ಷಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು ನಮ್ಮ ಸಂಸ್ಥೆಯ ಶ್ರೀಮತಿ ಶಾಂತಾಬಾಯಿ ಕಮಟಳ್ಳಿ ಕನ್ನಡ ಮಾಧ್ಯಮ ಶಾಲೆ ಕೊಕ್ಕಟನೂರದಲ್ಲಿ ಸೇವೆ ಸಲ್ಲಿಸಲು ಈ ಕೆಳಗೆ ಕಾಣಿಸಿದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ನೋಡಬಹುದು ವಿಷಯ ಉಪನ್ಯಾಸಕರು ಕನಿಷ್ಠ 2 ವರ್ಷದ ಸೇವಾನುಭವ ಇರುವಂಥ ಅಭ್ಯರ್ಥಿಗಳು ನೀವು ಮುಖ್ಯೋಪಾಧ್ಯಾಯ ಹುದ್ದೆಗೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಿಮಗೆ ವಿದ್ಯಾರ್ಹತೆ BA BEd BSc BEd ಮಾಡಿದಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಕೂಡ ಒಂದು ಹುದ್ದೆಗೆ ಇವರು ತೆಗೆದುಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಹತೆ NTC ಜೊತೆಗೆ ಇಲ್ಲಿ DEd ಮಾಡಿದಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು 4 ಹುದ್ದೆಗಳಿಗೆ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಕನ್ನಡ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು DEd ಜೊತೆಗೆ BA BEd ಮಾಡಿದಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದು ಕೂಡ 2 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಇಂಗ್ಲೀಷ್ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು DEd ಅಥವಾ BA BEd ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೂಡ 2 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಗಣಿತ ವಿಷಯಕ್ಕೆ ಅಲ್ಲಿ DEd BA BEd ಆಗಿರಬೇಕು. ಒಟ್ಟು 3 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ವಿಜ್ಞಾನ ಶಿಕ್ಷಕರು DEd BA BEd ಆಗಿರಬೇಕು. 2 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದೇ ಒಂದು ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಕೋಚಿಂಗ್ ವಿಭಾಗ ಕೂಡ ಕೆಲವೊಂದಿಷ್ಟು ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಶ್ರೀ ಸಾಹಿ ಕೋಚಿಂಗ್ ಸೆಂಟರ್ ಅಂದರೆ ಶ್ರೀ ಸಾಹಿ ಕೋಚಿಂಗ್ ಕ್ಲಾಸ್ಗಳಿಗೆ ಕೂಡ ಇದು ಕೂಡ ಕುಕ್ಕಟೂರಿನಲ್ಲಿ ಕಂಡುಬರುತ್ತದೆ. ಅಲ್ಲಿ ಕೂಡ ಕೆಲವೊಂದಿಷ್ಟು ಶಿಕ್ಷಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಗಣಿತ ಶಿಕ್ಷಕರು MSc BEd ಆಗಿರಬೇಕು. 4 ಹುದ್ದೆಗಳು. ಮಾನಸಿಕ ಸಾಮರ್ಥ್ಯ ಶಿಕ್ಷಕರ ಬೋಧನೆಗಾಗಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನೀವು BSc BEd ಅಥವಾ MSc BEd ಮಾಡಿದಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಅಲ್ಲಿ ಕೂಡ 2 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಇಂಗ್ಲೀಷ್ ಟೀಚರ್ BEd ಆಗಿರಬೇಕು, 2 ಹುದ್ದೆ. ಸಮಾಜ ವಿಜ್ಞಾನ ಟೀಚರ್ BEd ಆಗಿರಬೇಕು, 3 ಹುದ್ದೆ. ಅದೇ ರೀತಿಯಾಗಿ ಇಲ್ಲಿ ಕನ್ನಡ ಟೀಚರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೀವು BEd ಆಗಿರಬೇಕು. ನಂತರ ಇಲ್ಲಿ ಬೋಧಕೇತರ ಸಿಬ್ಬಂದಿ ಅಂದರೆ ನಾನ್ ಟೀಚಿಂಗ್ ಒಂದು ಇದನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕಂಪ್ಯೂಟರ್ ಒಂದು ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅಲ್ಲಿ ನೀವು ಎನಿ ಡಿಗ್ರಿ DTP ಕೂಡ ನೀವಿಲ್ಲಿ ಸಂಪೂರ್ಣವಾಗಿ ಕಲಿತಿರಬೇಕು. 2 ಹುದ್ದೆಗೆ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಹಾಸ್ಟೆಲ್ ವಾರ್ಡನ್ ಅಲ್ಲಿ ಪುರುಷ 2 ಮಹಿಳೆ 2 ಅಭ್ಯರ್ಥಿಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ BCom BA BSc BEd ಮಾಡಿದಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲಿ ಕೂಡ 4 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ನಂತರ ಸಿಪಾಯಿ ಅಂದರೆ ಪ್ಯೂನ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅಲ್ಲಿ ನೀವು 7th ಇಲ್ಲಾಂದರೆ 10th ಪಾಸಾಗಿರಬೇಕು. ಅಲ್ಲಿ ಕೂಡ 2 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅಡುಗೆ ಸಹಾಯಕರು ಇಲ್ಲಿ ಮಹಿಳೆಯರಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಯಾವುದೇ ವಿದ್ಯಾರ್ಥಿ ಕೂಡ ಇಲ್ಲಿ ಅಪ್ಲೈ ಆಗೋದಿಲ್ಲ. ನಂತರ ಇದು ಆಯಾ ಸಹಾಯಕಿ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯ ವಿದ್ಯಾರ್ಥಿ ಇಲ್ಲ. ಅಲ್ಲಿ ಕೂಡ 2 ಹುದ್ದೆಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ವಿಶೇಷ ಸೂಚನೆ ಕೂಡ ನೀಡ್ತಾ ಇದ್ದಾರೆ. ಆಕರ್ಷಕ ವೇತನ ಜೊತೆಗೆ ಉಚಿತ ಊಟ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆಯನ್ನು ಕೂಡ ಇವರು ನಿಮಗೆ ಕಲ್ಪಿಸುತ್ತಿದ್ದಾರೆ. ಆಸಕ್ತ ಅಭ್ಯರ್ಥಿ ತಮ್ಮ ಶೈಕ್ಷಣಿಕ ದಾಖಲೆ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ದಿನಾಂಕ 30/3/2025 ನೀವು ರಂದು ಮುಂಜಾನೆ 10 ಗಂಟೆಗೆ ನೀವು ಸಂದರ್ಶನಕ್ಕೆ ಹಾಜರಾಗಬೇಕು. ಇಲ್ಲಿ ನೀವು ನೋಡಬಹುದು ಸಂದರ್ಶನ ಒಂದು ಮಾರುತಿ ಪವರ್ ಸರ್ವಿಸ್ ಹತ್ತಿರ ಸಾವಳಗಿ ಮುಖ್ಯ ರಸ್ತೆ ಕೊಕ್ಕಟೂರಿನಲ್ಲಿ ಇದಕ್ಕೆ ವಾಲ್ಕಿ ನ್ಯೂಟನ್ ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದೆ. ಅದನ್ನು ಕೂಡ ನೀವು ಇಲ್ಲಿ ಸಂಪರ್ಕಿಸಬಹುದು. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು ವಸಿಷ್ಠ ಶೈಕ್ಷಣಿಕ ಅಭಿವೃದ್ಧಿ ಅಕಾಡೆಮಿ ವತಿಯಿಂದ ವೇದ ಸಮೂಹ ಶಿಕ್ಷಣ ಸಂಸ್ಥೆಯ ಒಂದು ಅಡಿಯಲ್ಲಿ ನಿರ್ವಹಿಸುವಂಥ ಒಂದು ವೇದ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಕೆಲವೊಂದಿಷ್ಟು ಟೀಚರ್ಗಳನ್ನು ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡಬಹುದು ಇಲ್ಲಿ ಇದೊಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೂಡ ಇದು ಒಂದು ಸಂಸ್ಥೆ ಅಂತ ನಾವಿಲ್ಲಿ ಕರೆಯಬಹುದು. ನೋಡಬಹುದು NTTS ಗ್ರ್ಯಾಜುಯೇಷನ್ ವಿತ್ ನರ್ಸರಿ ಟ್ರೈನಿಂಗ್ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ PRT ಒಂದು ಸೆಕ್ಷನ್ಗೆ ಇಲ್ಲಿ ಗ್ರ್ಯಾಜುಯೇಟ್ ವಿತ್ DEd ಅಥವಾ BEd ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ TGT ಸೆಕ್ಷನ್ಗೆ ಇಲ್ಲಿ ನೀವು ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು ವಿತ್ BEd ಮಾಡಿದಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಲೈಬ್ರರಿಯನ್ ಹುದ್ದೆಗೆ ಇಲ್ಲಿ ಬ್ಯಾಚುಲರ್ ಆಫ್
ಲೈಬ್ರರಿಯನ್ನು ಕೂಡ ಇಲ್ಲಿ ನೀವು ಮಾಡಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ಇಲ್ಲಿ ಪುರುಷ ಮತ್ತು ಮಹಿಳಾ ಇಬ್ಬರು ಅಭ್ಯರ್ಥಿಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಇದಕ್ಕೆ ವಿದ್ಯಾರ್ಥಿ ಎನಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ಗೂ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಈ ಅಡ್ಮಿನ್ ಸ್ಟಾಫ್ಗೆ ನೀವು PUC ಎನಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಡ್ರಾಯಿಂಗ್ ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡ್ರಾಯಿಂಗ್ ಟೀಚರ್ ನೀವು ಆರ್ಟ್ ಇನ್ ಟೀಚರ್ ಡಿಪ್ಲೊಮೊ ATD ಒಂದು ಕೋರ್ಸನ್ನು ಮಾಡಿದಂಥ ಅಭ್ಯರ್ಥಿಗಳು ಈ ಡ್ರಾಯಿಂಗ್ ಟೀಚರ್ಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ನೆಕ್ಸ್ಟು ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ನೀವು ಇಲ್ಲಿ BPEd ಅಥವಾ MPEd ಮಾಡಿದಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಕಂಪ್ಯೂಟರ್ ಟೀಚರ್ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಇದಕ್ಕೆ ನೀವು BC ಆಗಿಲ್ಲದ MCA ಮಾಡಿದಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಈ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ನೇಮಕಾತಿ ಪಡೆಯಬೇಕೆಂದರೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳನ್ನು ಕೂಡ ನೀವು ಇಲ್ಲಿ ಕರೆ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮಾನಸ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಒಂದು ನೇಮಕಾತಿ ಮಾಡ್ತಿದೆ. ಇದು ಕೊಳ್ಳೇಗಾಲದಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಕೊಳ್ಳೇಗಾಲದಲ್ಲಿ ಕಂಡುಬರುವ ಶಿಕ್ಷಣವಾಗಿದೆ. ಇದು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇಲ್ಲಿ ನೇಮಕಾತಿಯವರು ಮಾಡಿಕೊಳ್ತಾ ಇದ್ದಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ ಆರ್ ದೇ ರಿಕ್ವೆಸ್ಟೆಡ್ ಅಟೆಂಡ್ ವಾಲ್ಕಿನ್ ಇಂಟರ್ವ್ಯೂ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗೂ ಈ ಹುದ್ದೆಗೆ ನೀವು ಇಲ್ಲಿ ವಾಲ್ಕಿನ್ ಅಂದರೆ ನೇರ ಸಂದರ್ಶನ ಮೂಲಕ ನೀವು ಆಯ್ಕೆ ಯಾಗುವುದು ಇಲ್ಲಿ ಕಂಡುಬರುತ್ತದೆ. ಇಲ್ಲಿ ನೀವು ಗಮನಿಸಬಹುದು ಇದೇ ತಿಂಗಳು 16/2/2025 ಸಂಡೇ ಆಗಿರುತ್ತದೆ. ಅದು ಇಲ್ಲಿ ನಿಮಗೆ ದಿನಾಂಕ ಇಲ್ಲಿ ಡೇಟು 9:30ಯಿಂದ 2 ಗಂಟೆಯ ತನಕ ನಿಮಗೆ ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನಿಮಗೆ ಇಲ್ಲಿ ನೇಮಕಾತಿಯವರು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು ನೇಮ್ ಆಫ್ ಇನ್ಸ್ಟಿಟ್ಯೂಷನ್ ಮತ್ತು ಪೋಸ್ಟ್ ಮತ್ತು ಸಬ್ಜೆಕ್ಟ್ ಮತ್ತು ಕ್ವಾಲಿಫಿಕೇಷನ್ ನಾವೀಗ ನೋಡೋಣ. ಇಲ್ಲಿ ಮೊಟ್ಟ ಮೊದಲು ನಿಸರ್ಗ PU ಕಾಲೇಜ್ನಲ್ಲಿ ನೇಮಕಾತಿ ನಡೀತಾ ಇದೆ. ಅಲ್ಲಿ ಲೆಕ್ಚರರ್ ಅಂದರೆ ಉಪನ್ಯಾಸಕ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋಲಜಿ, ಕಾಮರ್ಸ್, ಇಂಗ್ಲೀಷ್, ಎಕನಾಮಿಕ್ಸ್, ಜಿಯೋಗ್ರಫಿ, ಕಂಪ್ಯೂಟರ್ ಸೈನ್ಸ್ ಇಷ್ಟೆಲ್ಲ ಉಪನ್ಯಾಸಕ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಹತೆ MSc, MCom, MA ವಿತ್ B.Ed ಮಾಡಿದಂಥ ಅಭ್ಯರ್ಥಿಗಳು ಈ PU ಲೆಕ್ಚರ್ ಆಗುವಂಥ ಅವಕಾಶ ಕೂಡ ಇವರು ಕಲ್ಪಿಸುತ್ತಿದ್ದಾರೆ. ನಂತರ ಇಲ್ಲಿ ಮತ್ತೊಂದು ನಿಸರ್ಗ ಕಾಲೇಜ್ ಆಫ್ ದ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಸಹಾಯಕ ಪ್ರಾಧ್ಯಾಪಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ್ಯಾವ ಸಹಾಯಕ ಪ್ರಾಧ್ಯಾಪಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ಇಂಗ್ಲೀಷ್, ಕನ್ನಡ, ಎಕನಾಮಿಕ್ಸ್, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್ ಇಷ್ಟೆಲ್ಲ ಸಹಾಯಕ ಪ್ರಾಧ್ಯಾಪಕರಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ವಿದ್ಯಾರ್ಹತೆ MA ಅಥವಾ MCom ಅಥವಾ MSc ವಿತ್ ನೆಟ್ ಅಥವಾ ಸಟ್ ಅಥವಾ KSET ಮಾಡಿದಂಥ ಅಭ್ಯರ್ಥಿಗಳು ನೀವು ಈ ಸಹಾಯಕ ಪ್ರಾಧ್ಯಾಪಕರಾಗುವಂಥ ಒಂದು ಅವಕಾಶ ಕೂಡ ಇವರು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ನಿಸರ್ಗ ವಿದ್ಯಾನಿಕೇತನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಅಸಿಸ್ಟೆಂಟ್ ಟೀಚರ್ ಹುದ್ದೆಗೆ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಯಾವ್ಯಾವ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇಂಗ್ಲೀಷ್ ಟೀಚರ್, ಕನ್ನಡ ಟೀಚರ್, ಮ್ಯಾಥ್ಸ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್ ಹುದ್ದೆಗಳಿಗೆ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನಿಮಗೆ ವಿದ್ಯಾರ್ಹತೆಯಲ್ಲಿ ನೀವು BA, BSc, MA, MSc ವಿತ್ B.Ed ಮಾಡಿದಂಥ ಅಭ್ಯರ್ಥಿಗಳು ಕೂಡ ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಅದೇ ರೀತಿ ಫಿಸಿಕಲ್ ಎಜುಕೇಷನ್ ಅಂದರೆ P ಟೀಚರ್ ಕೂಡ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. P ಟೀಚರ್ಗೆ ನೀವು ಇಲ್ಲಿ BPEd ಅನ್ನು ಕೂಡ ಇಲ್ಲಿ ಮಾಡಿರಬೇಕಾಗಿರುತ್ತದೆ. ನಂತರ ಇಲ್ಲಿ ನಿಸರ್ಗ ಇನ್ಸ್ಟಿಟ್ಯೂಟ್ ಆಫ್ ದ ಎಜುಕೇಷನ್ ಅಂದರೆ ಇಲ್ಲಿ ಕೂಡ ಸಹಾಯಕ ಪ್ರಾಧ್ಯಾಪಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇಂಗ್ಲೀಷ್, ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಸಹಾಯಕ ಪ್ರಾಧ್ಯಾಪಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಾಧ್ಯಾಪಕರಿಗೆ ಇಲ್ಲಿ ವಿದ್ಯಾರ್ಥಿ ನೀವು MA, MSc ವಿತ್ B.Ed ಮಾಡಿದಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ನಾನ್ ಟೆಕ್ನಿಕಲ್ ಪೋಸ್ಟ್ಗೂ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕ್ಲರ್ಕ್ ಹುದ್ದೆ, ಕಂಪ್ಯೂಟರ್ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನೀವು ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು. ಜೊತೆಗೆ ಇಲ್ಲಿ BCA, BSc ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದಂಥ ಅಭ್ಯರ್ಥಿ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ ಇಲ್ಲಿ ನೀವು ಆಸಕ್ತ ಅಭ್ಯರ್ಥಿಗಳು ಕೂಡ ನೀವು ಇದೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿದೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ನೀವು ಇದೇ ತಿಂಗಳು 16/2/2025 ಮಾರ್ನಿಂಗ್ 9:30ರಿಂದ 2 ಗಂಟೆಯ ಒಳಗಾಗಿ ನಿಮಗೆ ಇಲ್ಲಿ ನೇಮಕಾತಿ ಅಂದರೆ ವಾಲ್ಕಿನ್ ಇಂಟರ್ವ್ಯೂ ಅಂದರೆ ನೇರ ಸಂದರ್ಶನ ಮುಖ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ನಿಮಗೆ ಫ್ರೀ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ನೀಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಮತ್ತು ಇದು ಕೊಳ್ಳೇಗಾಲ ಆ್ಯಂಡ್ ಬ್ಯಾಕ್ ಅಂದರೆ ಆ ಭಾಗದ ಅಭ್ಯರ್ಥಿಗಳಿಗೆ ಇವರು ಫ್ರೀ ಟ್ರಾನ್ಸ್ಪೋರ್ಟ್ ಕೂಡ ನೋಡ್ತಾ ಇದ್ದಾರೆ, ಒಂದು ಸೌಲಭ್ಯ ಕೂಡ ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ಈ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಕರೆ ಮಾಡಿ ಇದರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು.
ಇದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಇಲ್ಲಿ ನಡೆಸ್ತಾ ಇದ್ದಾರೆ. ಇದೊಂದು ಸಂಸ್ಕೃತಿ ಸೇವಾ ಫೌಂಡೇಶನ್ ಒಂದು ವತಿಯಿಂದ ನ್ಯೂ ಆಕ್ಸ್ಫರ್ಡ್ ಕೋಚಿಂಗ್ ಕ್ಲಾಸಸ್ ಆ್ಯಂಡ್ ಜಮಖಂಡಿ. ಇದು ಒಂದು ಕೋಚಿಂಗ್ ಕ್ಲಾಸಸ್ನಲ್ಲಿ ಕೆಲವೊಂದಿಷ್ಟು ಟೀಚರ್ ಹುದ್ದೆಗಳಿಗೆ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇದು ಬಾಗಲಕೋಟೆಯ ಜಮಖಂಡಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ವಾಂಟೆಡ್ ಟೀಚರ್ಸ್ ಹುದ್ದೆಗಳು ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫಾರ್ ಕ್ವಾಲಿಫೈಡ್ ಟೀಚರ್ ಟೀಚ್ ಇನ್ ಫಾಲೋವಿಂಗ್ ಸಬ್ಜೆಕ್ಟ್. ಅಂದರೆ ಇಲ್ಲಿ ಇದೊಂದು ಕೋಚಿಂಗ್ ಸೆಂಟರ್ ಆಗಿದೆ. ಈ ಕೋಚಿಂಗ್ ಸೆಂಟರ್ಗಳಲ್ಲಿ ನೀವು ನವೋದಯ ಮತ್ತು ಸೈನಿಕ್ ಒಂದು ಎಕ್ಸಾಮ್ಗೋಸ್ಕರ ನೀವು ಇಲ್ಲಿ ಟೀಚ್ ಮಾಡುವಂಥ ಇಲ್ಲಿ ಸ್ಟೂಡೆಂಟ್ಗಳಿಗೆ ನೀವು ಇಲ್ಲಿ ಟೀಚ್ ಮಾಡಬೇಕಾಗುತ್ತದೆ. ಇವರು ಕೆಲವಷ್ಟು ಹುದ್ದೆಗಳು ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ರೆಸಿಡೆನ್ಸಿ ಸ್ಕೂಲ್ ಎಕ್ಸಾಮ್ಸ್ ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇವು ನವೋದಯ ಆಗಿರಲಿ, ಸೈನಿಕ ಆಗಿರಲಿ, ಈ ರೀತಿಯ ಎಕ್ಸಾಮ್ಗಳಿಗೆ ನೀವಿಲ್ಲಿ ಟೀಚಿಂಗ್ ಮಾಡಬೇಕಾಗಿರುತ್ತದೆ. ಅಂಥ ಅಭ್ಯರ್ಥಿಗಳಿಂದ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡಬಹುದು, ಮ್ಯಾಥಮೆಟಿಕ್ಸ್ ಟೀಚರ್ಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು BSc ಅಥವಾ MSc B.Ed ಮಾಡಿರಬೇಕು. ಒಟ್ಟು 4 ಹುದ್ದೆಗಳಿಗೆ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂಗ್ಲೀಷ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೀವು BA ಮತ್ತು BSc ವಿತ್ B.Ed ಮಾಡಿದಂಥ ಅಭ್ಯರ್ಥಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲಿ 2 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಜೊತೆಗೆ ಇಲ್ಲಿ ಕನ್ನಡ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BA B.Ed ಮಾಡಿದಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಅಲ್ಲಿ ಕೂಡ 2 ಹುದ್ದೆಗೆ ಇವರು ತೆಗೆದುಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಜನರಲ್ ನಾಲೆಜ್ ಒಂದು ಕೋಚಿಂಗ್ಗೋಸ್ಕರ ಇವರು BA BSc B.Ed ಆದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ 2 ಹುದ್ದೆಗಳು ನೀವು ನೋಡಬಹುದು. ಇಲ್ಲಿ ಮೆಂಟಲ್ ಎಬಿಲಿಟಿ IQ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನೀವು BA ಮತ್ತು BSc B.Ed ಮಾಡಿದಂಥ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲಿ ಕೂಡ 2 ಹುದ್ದೆಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ನೀವು ಎನಿ ಡಿಗ್ರಿ ವಿತ್ ಕಂಪ್ಯೂಟರ್ ಕೋರ್ಸ್ ಕೂಡ ನೀವು ಇಲ್ಲಿ ಮಾಡಿರಬೇಕಾಗಿರುತ್ತದೆ. ಅಲ್ಲಿ ಕೂಡ 2 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಲೇಡಿ ವಾರ್ಡನ್ ಹುದ್ದೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಲೇಡಿ ವಾರ್ಡನ್ಗೆ ನೀವು ಎನಿ ಡಿಗ್ರಿ ಯಾವುದೇ ಪದವಿ ಮಾಡಿದಂಥ ಅಭ್ಯರ್ಥಿಗಳು ನೀವೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ 3 ಹುದ್ದೆಗಳಿಗೆ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಒಳ್ಳೆಯ ಸ್ಯಾಲ್ರಿ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಅಂದರೆ ನಿಮ್ಮ ಅನುಭವ ಆಧಾರದ ಮೇಲೆ ನಿಮಗೆ ಇವರು ಒಳ್ಳೆಯ ಸ್ಯಾಲ್ರಿ ಕೂಡ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ನ್ಯೂ ಆಕ್ಸ್ಫರ್ಡ್ ಕೋಚಿಂಗ್ ಕ್ಲಾಸಸ್ ಜಮಖಂಡಿ. ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡದಲ್ಲಿ ನ್ಯೂ ಆಕ್ಸ್ಫರ್ಡ್ ಕೋಚಿಂಗ್ ಕ್ಲಾಸಸ್ ಅಂತೇಳಿ ಒಂದು ಸಂಸ್ಥೆ ಇದೆ, ಅದು ಅಡ್ರೆಸ್ ಆಗಿರುತ್ತದೆ. ಹೆಚ್ಚಿನ ಒಂದು ನಿಮಗೆ ಇದು ಬೇಕಂದರೆ ಡಾಲರ್ ಕಾಲೋನಿ ಇನ್ಫಾರ್ಮ್ಡ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಅದೊಂದು ಅಡ್ರೆಸ್ ಕೂಡ ನೀವು ಇಲ್ಲಿ ನೋಡಬಹುದು. ಇದು ಕುಂಚಿನೂರು ರೋಡ್ ಜಮಖಂಡಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಜೊತೆಗೆ ಇಲ್ಲಿ ಹೆಚ್ಚಿನ ಮಾಹಿತಿಗೋಸ್ಕರ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದೆ, ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇದರ ಸದುಪಯೋಗವನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ದ ವೇದ ಸ್ಕೂಲ್ ಒಂದು ಅಂಡರ್ನಲ್ಲಿ ನಡೆಯುವಂಥ ಒಂದು ಸಾಸಿ ಗ್ರೂಪ್ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಕೆಲವಷ್ಟು ಟೀಚರ್ ಮತ್ತು ಲೆಕ್ಚರರ್ ಮತ್ತು ಸಹಾಯಕ ಪ್ರಾಧ್ಯಾಪಕರು ಕೂಡ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಇದು ವಾಲ್ಕೆನ್ ಇಂಟ್ರ್ಯೂ ಮುಖಾಂತರ ಇವರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ವಾಲ್ಕೆನ್ ಇಂಟ್ರ್ಯೂ ಇದೇ ತಿಂಗಳು 5th ಅಂದರೆ 16 ಫೆಬ್ರವರಿ 2025ರಂದು ಈ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಟೈಮಿಂಗ್ ಕೂಡ ಅವರು ನೀಡ್ತಾ ಇದ್ದಾರೆ. 9 ಗಂಟೆಯಿಂದ 1 ಗಂಟೆವರೆಗೆ ಇವರು ವಾಲ್ಕಿನ್ ಇಂಟ್ರ್ಯೂ ಮುಖಾಂತರ ಕೂಡ ಇವರು ಇಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇದು ಪ್ಲೇಸ್ ನೋಡಬಹುದು, ದ ವೇದಂ ಸ್ಕೂಲ್ ಕ್ಯಾಂಪಸ್, ಕಲ್ಯಾಣ್ ನಗರ್, 5th ಎಲೆಕ್ಟ್ರಿಕಲ್ ಸಿಟಿ, 6th ಬೆಂಗಳೂರು ಕೂಡ ಅವರ ಒಂದು ಅಡ್ರೆಸ್ ಕೂಡ ಇವರು ಇಲ್ಲಿ ನೀಡ್ತಾ ಇದ್ದಾರೆ. ನಾವೀಗ ಯಾವ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಎಂಬುದನ್ನು ನಾವೀಗ ನೋಡೋಣ. ಇಲ್ಲಿ ನೀವು ನೋಡಬಹುದು, ಸೀನಿಯರ್ ಲೆಕ್ಚರ್ಸ್ ಅಂದರೆ ಟು ಟೀಚ್ ದ JE ಅಡ್ವೊಕೇಟ್ ಮೇನ್ ನೆಟ್. ಅಂದರೆ ಈ ಸೀನಿಯರ್ ಲೆಕ್ಚರ್ ಅಂದರೆ ನೀಟ್ ಎಕ್ಸಾಮ್ಗೆ ಮತ್ತು JE ಮೇನ್ ಎಕ್ಸಾಮ್ ಕೂಡ ಇವರು ಒಂದು ಕೋಚಿಂಗ್ ಕ್ಲಾಸ್ಗಳಿಗೆ ಇವರು ಇಲ್ಲಿ ಉಪನ್ಯಾಸಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಕ್ವಾಲಿಫಿಕೇಷನ್ ನೋಡೋಣ ನಾವು. ಇಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟನಿ, ಝುವಾಲಜಿ ಈ ಉಪನ್ಯಾಸಕ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಉಪನ್ಯಾಸ ಹುದ್ದೆಗೆ ನೀವು ಇಲ್ಲಿ PG B.Ed ಅಥವಾ B.Tech ಅಥವಾ M.Tech ಮಾಡಿದಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಿಮಗೆ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. 18ರಿಂದ 48 ಕೂಡ ಒಂದು ಲಕ್ಷದ ಒಂದು ವೇತನ ಕೂಡ ಇವರು ವರ್ಷದ ಪ್ಯಾಕೇಜ್ ಕೂಡ ಇವರು ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ.
ನಂತರ ಇಲ್ಲಿ ನೋಡ್ಬೋದು ಮಿಡಲ್ ಮತ್ತು ಸೀನಿಯರ್ ಲೆಕ್ಚರ್ಸ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ನೀವು PUC ನೀವಿಲ್ಲಿ 6ರಿಂದ 12ನೇ ತರಗತಿಯವರೆಗೆ ನೀವಿಲ್ಲಿ ಟೀಚ್ ಮಾಡಬೇಕಾಗುತ್ತದೆ. ಇಲ್ಲಿ ನೀವು ಮ್ಯಾಥಮೆಟಿಕ್ಸ್ ಟೀಚರ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇಷ್ಟೆಲ್ಲ ಹುದ್ದೆಗಳಿಗೆ ನೀವಿಲ್ಲಿ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು PG BEd ಮತ್ತು BTech ಮತ್ತು MTech ಮಾಡಿದಂಥ ಅಭ್ಯರ್ಥಿ ಕೂಡ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೂಡ ನಿಮಗೆ 8 ಲಕ್ಷದಿಂದ 18 ಲಕ್ಷ ಕೂಡ ಒಂದು ಒಳ್ಳೆಯ ಸ್ಯಾಲರಿ ಪ್ಯಾಕೇಜ್ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಜೂನಿಯರ್ ಲೆಕ್ಚರ್ ಹುದ್ದೆ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು PU ಮತ್ತು CBSE ಮತ್ತು 6th 12th ತನಕ ಅಥವಾ JEA ಮತ್ತು ಮೇನ್ ನೆಟ್ ಮತ್ತು CET ಎಕ್ಸಾಮ್ಗಳಿಗೆ ನೀವು ಇಲ್ಲಿ ಕೋಚಿಂಗ್ ಮಾಡಬೇಕಾಗುತ್ತದೆ. ಇಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್, ಫಿಸಿಕ್ಸ್ ಟೀಚರ್, ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ, ಇಂಗ್ಲೀಷ್, ಹಿಂದಿ, ಕನ್ನಡ, ಸಂಸ್ಕೃತಿ, ಕಂಪ್ಯೂಟರ್ ಸೈನ್ಸ್ ಇಷ್ಟೆಲ್ಲ ಶಿಕ್ಷಕರನ್ನು ಕೂಡ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು, ಈ ಹುದ್ದೆಗಳಿಗೆ ನೀವು PG ಆ್ಯಂಡ್ BEd ಮತ್ತು BTech ಮಾಡಿದಂಥ ಅಭ್ಯರ್ಥಿಗಳು ನೀವು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೂಡ ಅವರಿಗೆ 4.5 ಲಕ್ಷದಿಂದ 18 ಲಕ್ಷ ಕೂಡ ಒಂದು ಸ್ಯಾಲರಿ ಪ್ಯಾಕೇಜ್ ಕೂಡ ಅವರು ಇಲ್ಲಿ ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಸ್ಕೂಲ್ IIT ಫೌಂಡೇಶನ್ ನಲ್ಲಿ ಶಿಕ್ಷಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇವರು 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀವಿಲ್ಲಿ ಒಂದು ಟೀಚಿಂಗ್ ಮಾಡಬೇಕಾಗುತ್ತದೆ. ಇಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಟೀಚರ್ಸ್, ಫಿಸಿಕ್ಸ್ ಟೀಚರ್ಸ್, ಅದೇ ರೀತಿಯಾಗಿ ಕೆಮಿಸ್ಟ್ರಿ ಟೀಚರ್, ಆಲ್ ಸಬ್ಜೆಕ್ಟ್ ಟೀಚರ್ಗಳು ಇವರು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ PG BEd ಆ್ಯಂಡ್ BTech ಮತ್ತು MTech ಮಾಡಿದಂಥ ಅಭ್ಯರ್ಥಿಗಳನ್ನು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೂಡ 4.8 ಲಕ್ಷದಿಂದ 12 ಲಕ್ಷ ಕೂಡ ನಿಮಗೆ ಸ್ಯಾಲರಿ ಪ್ಯಾಕೇಜ್ ಕೂಡ ಇವರು ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಹೈಸ್ಕೂಲ್ ಸೆಕ್ಷನ್ ಟೀಚರ್ಗಳು ಕೂಡ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಆಲ್ ಸಬ್ಜೆಕ್ಟ್ ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಆಲ್ ಸಬ್ಜೆಕ್ಟ್ ಆಗಲಿ ಕನ್ನಡ, ಹಿಂದಿ, ಇಂಗ್ಲೀಷ್, ಸೋಷಲ್, ಮ್ಯಾಥ್ಸ್, ಗಣಿತ ಈ ರೀತಿಯಾಗಿ ಎಲ್ಲ ರೀತಿಯ ಸಬ್ಜೆಕ್ಟ್ಗಳಿಗೆ ಟೀಚರ್ಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗ್ರ್ಯಾಜುಯೇಟ್ BEd ಜೊತೆಗೆ BTech ಮಾಡಿದಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೂಡ ನಿಮಗೆ 1.8ರಿಂದ 6 ಒಂದು ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಸೋಸಿಯೇಟ್ ಟೀಚರ್ಗಳು ಈ ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನೀವು ಅಸಿಸ್ಟೆಂಟ್ ಟೀಚರ್ಸ್, ಸಬ್ಜೆಕ್ಟ್ ಟೀಚರ್ಗಳು ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಇಲ್ಲಿ ಆಲ್ ಸಬ್ಜೆಕ್ಟ್ ಜೊತೆಗೆ ಇಲ್ಲಿ ನೀವು ಗ್ರ್ಯಾಜುಯೇಟ್ ವಿತ್ BEd ಅಥವಾ BTech ಜೊತೆಗೆ ಇಲ್ಲಿ ಹೊಸದ ಪ್ರೆಷರ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೂಡ ನಿಮಗೆ 1.8 ಜೊತೆಗೆ 6.8ವರೆಗೂ ಇಲ್ಲಿ ನಿಮಗೆ ಇಲ್ಲಿ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ PE ಟೀಚರ್ಗೆ ಹುದ್ದೆಗಳು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಪದವಿ ಜೊತೆಗೆ BPed ಅಥವಾ MPed ಮಾಡಿದಂಥ ಅಭ್ಯರ್ಥಿಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೂಡ ನಿಮಗೆ 2.4ರಿಂದ 4.8ವರೆಗೂ ಒಂದು ಸ್ಯಾಲ್ರಿ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಸ್ವಿಮ್ಮಿಂಗ್ ಕೋಚ್ ಫೀಮೇಲ್ ಅಂದರೆ ಮಹಿಳಾ ಅಭ್ಯರ್ಥಿಗೆ ಸ್ವಿಮ್ಮಿಂಗ್ ಕೋಚ್ ಮಹಿಳಾ ಅಭ್ಯರ್ಥಿಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಕ್ವಾಲಿಫೈಡ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಮತ್ತು NIOS ಒಂದು ಸರ್ಟಿಫಿಕೇಟ್ ಕೂಡ ನೀವು ಹೊಂದಿರಬೇಕಾಗುತ್ತದೆ. ಇಲ್ಲಿ ಕೂಡ ನಿಮಗೆ 2.4ರಿಂದ 4.8ವರೆಗೂ ಕೂಡ ನಿಮಗೆ ಸ್ಯಾಲ್ರಿ ವೇತನ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಮ್ಯೂಸಿಕ್ ಟೀಚರ್ ಹುದ್ದೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫೈಡ್ ಮತ್ತು ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಮ್ಯೂಸಿಕ್ನಲ್ಲಿ ಕ್ವಾಲಿಫೈಡ್ ಆಗಿರೋ ಜೊತೆಗೆ ಅನುಭವ ಕೂಡ ಇಲ್ಲಿ ಹೊಂದಿರಬೇಕು. ಜೊತೆಗೆ 2.4ರಿಂದ 6ವರೆಗೂ ನಿಮಗೆ ಇಲ್ಲಿ ವೇತನ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಡಾನ್ಸ್ ಟೀಚರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೀವು ವಿದ್ಯಾರ್ಥಿ ಮತ್ತು ಅನುಭವ ಇಲ್ಲಿ ನಿಮಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಕೂಡ ನಿಮಗೆ 2.4ರಿಂದ 6ವರೆಗೂ ನಿಮಗೆ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಯೋಗ ಟೀಚರ್ಗಳಿಗೂ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಅರ್ಹತೆ ಮತ್ತು ಅನುಭವ ಹೊಂದಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ 2.4ರಿಂದ 6 LPವರೆಗೆ ನಿಮಗೆ ವೇತನ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ನಂತರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನಿಮಗೂ ವಿದ್ಯಾರ್ಥಿ ಮತ್ತು ಅನುಭವ ಇವರು ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ 2.4ರಿಂದ 6 LPವರೆಗೆ ನಿಮಗೆ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಟೇಕ್ವಾಂಡೋ ಟೀಚರ್ಗಳಿಗೆ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ವಿದ್ಯಾರ್ಥಿ ಮತ್ತು ಅನುಭವ. ಇಲ್ಲಿ ಕೂಡ 2.4ರಿಂದ 6 LPವರೆಗೂ ನಿಮಗೆ ಸ್ಯಾಲ್ರಿ ಕೂಡ ಇವರು ನೀಡ್ತಾ ಇದ್ದಾರೆ. ಸ್ಕೂಲ್ ಕೋಆರ್ಡಿನೇಟರ್ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಪ್ರೀ ಪ್ರೈಮರಿಯಲ್ಲಿ ಪ್ರೈಮರಿ, ಸೆಕೆಂಡರಿ ಮತ್ತು ಸೀನಿಯರ್ ಸೆಕೆಂಡರಿ ಹುದ್ದೆಗಳಲ್ಲಿ ಇದು ಸ್ಕೂಲ್ ಕೋಆರ್ಡಿನೇಟರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನಿಮಗೆ ವಿದ್ಯಾರ್ಥಿ ಮತ್ತು ಅನುಭವ ಆಧಾರದ ಮೇಲೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಕೂಡ 2.4ರಿಂದ 6 LPವರೆಗೆ ನಿಮಗೆ ವೇತನ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು, ಇಂಟರ್ವ್ಯೂ ಫ್ರಮ್ ದ
ಯಲಹಂಕ ಆ್ಯಂಡ್ ಕಲ್ಯಾಣ್ ನಗರ್ನಲ್ಲಿ ಬ್ರಾಂಚಸ್ ವಿಲ್ ಬಿ ಟೇಕ್ ಪ್ಲೇಸ್ ಕಲ್ಯಾಣ್ ನಗರ್ ಆ್ಯಂಡ್ ಕ್ಯಾಂಪಸ್. ಅಂದರೆ ನೀವು ಕಲ್ಯಾಣ್ ನಗರ್ ಮತ್ತು ಯಲಹಂಕದಲ್ಲಿ ಕೂಡ ನೀವು ಈ ಹುದ್ದೆಗಳಿಗೆ ನೀವು ಇಲ್ಲಿ ವಾಲ್ಕಿ ಇಂಟರ್ವ್ಯೂ ಮುಖಾಂತರ ನೀವು ಅಟೆಂಡ್ ಆಗಬಹುದು. ಜೊತೆಗೆ ಹೆಚ್ಚಿನ ಮಾಹಿತಿ ಕೂಡ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಬೆಸ್ಟ್ ವಿಶಸ್ ಫ್ರಮ್ ದ ಸಾಸಿ ಗ್ರೂಪ್ ಆಫ್, ಅಂದರೆ ನಿಮಗೂ ಅವರು ವೆಲ್ಕಮ್ ಮಾಡ್ತಿದ್ದಾರೆ, ನೀವನ್ನು ಕೂಡ ಇಲ್ಲಿ ಗಮನಿಸಬಹುದು. ಬ್ರಾಂಚಸ್ ಕೂಡ ನೋಡಬಹುದು, ಎಲೆಕ್ಟ್ರಿಸಿಟಿ ಆ್ಯಂಡ್ ಕಲ್ಯಾಣ್ ನಗರ್, ಯಲಹಂಕ 3 ಕಡೆಗಳಲ್ಲಿ ಇವರು ಬ್ರಾಂಚಸ್ಗಳು ಕೂಡ ಇವೆ. ಯಾವುದಾದ್ರೂ ಬ್ರಾಂಚಲ್ಲಿ ಕೂಡ ನೀವು ಇಂಟರ್ವ್ಯೂವನ್ನು ಕೂಡ ನೀವು ಇಲ್ಲಿ ತೆಗೆದುಕೊಳ್ಳಬಹುದು. ಜೊತೆಗೆ ಇಲ್ಲಿ 2 QR ಕೋಡ್ ಕೂಡ ಇವರು ನೀಡ್ತಾ ಇದ್ದಾರೆ, ಇಲ್ಲಿ ನೀವು ಗಮನಿಸಬಹುದು. 2 QR ಕೋಡ್ಸ್ ನೀಡ್ತಾ ಇದೆ. ಈ QR ಕೋಡ್ ಮುಖಾಂತರ ನೀವು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕೂಡ ನೀವು ಮಾಡ್ಕೋಬೋದು. ಎಲೆಕ್ಟ್ರಿಸಿಟಿಯಲ್ಲಿ ನೀವು ವಾಲ್ಕಿ ಇಂಟರ್ವ್ಯೂ ತೆಗೆದುಕೊಳ್ಳಬೇಕಾದರೂ ಇದಕ್ಕೆ ನೀವು ಸ್ಕ್ಯಾನ್ ಮಾಡಿ. ಜೊತೆಗೆ ಇಲ್ಲಿ ಕಲ್ಯಾಣ್ ನಗರದಲ್ಲಿ ವಾಲ್ಕಿ ಇಂಟರ್ವ್ಯೂ ತೆಗೆದುಕೊಳ್ಳುವಂಥವರು ಈ ಸ್ಕ್ಯಾನ್ಗೆ ನೀವು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಆಗಬಹುದು. ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಕ್ಸ್ಫರ್ಡ್ ಇಂಗ್ಲೀಷ್ ಸ್ಕೂಲ್ನಲ್ಲಿ ನೇಮಕಾತಿ ನಡೀತಾ ಇದೆ. ಇದು ಕೂಡ 2025-26 ಒಂದು ಸಾಲಿನ ಶಿಕ್ಷಕರ ನೇಮಕಾತಿಯಾಗಿದೆ. ಇಲ್ಲಿ ನೀವು ನೋಡಬಹುದು ಟೀಚರ್ಗಳಿಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಳ್ಳೆಯ ಅನುಭವ ಇರುವಂಥ ಅಭ್ಯರ್ಥಿಗಳು ಕೂಡ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು ಸಬ್ಜೆಕ್ಟ್ ಕನ್ನಡ ಟೀಚರ್ ಹುದ್ದೆಗೆ ನೇಮಕಾತಿ MA ಇನ್ ಕನ್ನಡ ಆಗಿರಬೇಕು, ಜೊತೆಗೆ B.Ed ಕೂಡ ಇಲ್ಲಿ ಆಗಿರಬೇಕು. ಸೋಷಿಯಲ್ ಹುದ್ದೆಗೆ ನೀವು ಇಲ್ಲಿ MA B.Ed ಆಗಿರಬೇಕು. ಮ್ಯಾಥ್ಸ್ ಹುದ್ದೆಗೆ ಇಲ್ಲಿ MSc ಇನ್ ಮ್ಯಾಥ್ಸ್ ಜೊತೆಗೆ B.Ed ಆಗಿರಬೇಕು. ಸೈನ್ಸ್ ಟೀಚರ್ಗೆ ಇಲ್ಲಿ MSc ಇನ್ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಜೊತೆಗೆ B.Ed ಆಗಿರಬೇಕು. ಇಲ್ಲಿ ಕಿದರ್ ಗಾರ್ಡನ್ ಟೀಚರ್ಗೆ ಕೂಡ ಇಲ್ಲಿ ಎನಿ ಡಿಗ್ರಿ ವಿತ್ NTT ಅಥವಾ D.Ed ಆಗಿರಬೇಕು. ಕಂಪ್ಯೂಟರ್ ಟೀಚರ್ ಹುದ್ದೆಗೆ ಇಲ್ಲಿ BC ಅಥವಾ BE ಆಗಿರಬೇಕು. ಅಂಥ ಅಭ್ಯರ್ಥಿಗಳಿಂದ ಈ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಇಲ್ಲಿ ಜೊತೆಗೆ ಇಂಗ್ಲೀಷ್ ಕೂಡ ಇಲ್ಲಿ ನಿಮಗೆ ಇವರು ಕೇಳ್ತಾ ಇದ್ದಾರೆ, ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇವರು ನಿಮಗೆ ಕೇಳ್ತಾ ಇದ್ದಾರೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಈ ನಂಬರಿಗೆ ನೀವು ಸೆಂಡ್ ಮಾಡಬಹುದು. ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿಯಲ್ಲಿ ನಡೀತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ಇದು ನ್ಯೂಟ್ರಿಕ್ ವರ್ಲ್ಡ್ ಸ್ಕೂಲ್ನಲ್ಲಿ ಈ ನೇಮಕಾತಿಯಲ್ಲಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ TGT ಮತ್ತು PGT ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು ಯಾವ ಹುದ್ದೆಗಳೆಂದರೆ ಇಂಗ್ಲೀಷ್, ಹಿಂದಿ, ಫ್ರೆಂಚ್, ಹಿಸ್ಟ್ರಿ, ಜಿಯೋಗ್ರಫಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಸ್ಟಡೀಸ್, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಕಾಮರ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಷ್ಟೆಲ್ಲ ವಿಭಾಗಗಳಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಹುದ್ದೆಗೆ ನೀವು ಕ್ವಾಲಿಫೈ, ನಿಮಗೆ ಇಲ್ಲಿ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ B.Ed ಅಂದರೆ ನೀವಿಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ ನೀವು ಇಲ್ಲಿ B.Ed ಕೂಡ ಇಲ್ಲಿ ಮಾಡಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಇಲ್ಲಿ ಯಾವ ಹುದ್ದೆಗಳೆಂದರೆ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಅಡ್ಮಿಷನ್ಸ್ ಕೌನ್ಸಿಲರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇವುಗಳಿಗೆ ವಿದ್ಯಾರ್ಹತೆ ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಕೂಡ ಇವರು ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ಕರಿಕ್ಯುಲಮ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಡಾನ್ಸ್ ಟೀಚರ್, ಮ್ಯೂಸಿಕ್ ಟೀಚರ್, PT ಟೀಚರ್, ಇಷ್ಟೆಲ್ಲ ಹುದ್ದೆಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕ್ವಾಲಿಫಿಕೇಷನ್ ಮಾಸ್ಟರ್ಸ್ ಆ್ಯಂಡ್ ಬ್ಯಾಚುಲರ್ ಡಿಗ್ರಿ ಮಾಡೋಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ PRT ಸೆಕ್ಷನ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ PRT ಸೆಕ್ಷನಲ್ಲಿ ಹಿಂದಿ ಟೀಚರ್, ಮ್ಯಾಥ್ಸ್ ಟೀಚರ್, ಇಂಗ್ಲೀಷ್ ಟೀಚರ್, EVS, ಕಂಪ್ಯೂಟರ್ ಟೀಚರ್ಸ್ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಬ್ಯಾಚುಲರ್ ಡಿಗ್ರಿ ವಿತ್ B.Ed ಮಾಡೋಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಫ್ರೀ ಪ್ರೈಮರಿ ಸೆಕ್ಷನಲ್ಲಿ ನೇಮಕಾತಿ ನಡೀತಾ ಇದೆ. ಅಲ್ಲಿ ಮದರ್ ಟೀಚರ್ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಥಿ ಗ್ರ್ಯಾಜುಯೇಟ್ ವಿತ್ NTT ಅಥವಾ B.Ed ಅಥವಾ D.Ed ಮಾಡೋಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಲೈಬ್ರರಿ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಮಾಸ್ಟರ್ ಲೈಬ್ರರಿ ಸೈನ್ಸ್ ಅಥವಾ ಬ್ಯಾಚುಲರ್ ಲೈಬ್ರರಿ ಸೈನ್ಸಲ್ಲಿ ನೀವು ಅಧ್ಯಯನ ಮಾಡಿರಬೇಕು ಅಂತ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಸ್ಪೆಷಲ್ ಎಜುಕೇಟರ್ ಹುದ್ದೆಗೆ ಅವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನೀವು ಕ್ವಾಲಿಫಿಕೇಷನ್ ಪದವಿ ಜೊತೆಗೆ ಸ್ನಾತಕೋತ್ತರ ಪದವಿ ಮಾಡೋಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೆಂಡ್ ಯುವರ್ ರೆಸ್ಯೂಮ್ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಈ ಒಂದು ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬಹುದು. ಜೊತೆಗೆ ಇಲ್ಲಿ ವಾಟ್ಸಪ್ ನಂಬರ್ ಕೂಡ ಇದೆ. ಈ ವಾಟ್ಸಪ್ ಮುಖಾಂತರವಾಗಿ ಕೂಡ ನೀವು ನಿಮ್ಮ ರೆಸ್ಯೂಮನ್ನು ಇವರಿಗೆ ನೀವು ಸೆಂಡ್ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಪೋಸ್ಟ್ ಮಿನಿಮಮ್ ಅಂದರೆ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಮಿನಿಮಮ್ ಅಂದರೆ 3 ವರ್ಷದ ಅನುಭವ ಹೊಂದಿದಂಥ ಅಭ್ಯರ್ಥಿಗಳು ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಗಾರ್ಡನ್ ಪ್ಲೇಸ್ ನ್ಯೂ ಸಿಟಿ ಸೆಂಟರ್, ಇದು ಕೊಲೆಕ್ರೇಟ್ ರೋಡ್, ಗ್ವಾಲಿಯರ್ನಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಕರೆ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಆ ಸ್ಕೂಲಲ್ಲಿ ಒಂದು ವೆಬ್ಸೈಟ್ ಕೂಡ ನೀಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ಶ್ರೀ ವೀರಾಂಜನೇಯ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಶ್ರೀ ಮಾರುತಿ ರೆಸಿಡೆನ್ಸಿ ಸ್ಕೂಲ್ ಮತ್ತು PU ಕಾಲೇಜುಗಳಲ್ಲಿ ಈ ನೇಮಕಾತಿಯಲ್ಲಿ ನಡೀತಾ ಇದೆ.
ಇದು ಬಂಗಾರಮಕ್ಕಿ, ಗೋರೆಸೊಪ್ಪ, ಹೊನ್ನಾವರ, ಉತ್ತರ ಕನ್ನಡ ಡಿಸ್ಟಿಕ್, ಕರ್ನಾಟಕ ಸ್ಟೇಟ್ಗಳಲ್ಲಿ ಇವೆಲ್ಲ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀವಿಲ್ಲಿ ಗಮನಿಸಬಹುದು. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಟೀಚರ್ಸ್ ರಿಕ್ರೂಟ್ ಅಂದರೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊಟ್ಟ ಮೊದಲು ಇಲ್ಲಿ ಪ್ರೀ ಪ್ರೈಮರಿ ಟು ಸೆಕೆಂಡರಿ ಸೆಕ್ಷನ್ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಬ್ಜೆಕ್ಟ್ ನೋಡೋಣ. ಎನ್ವೈರನ್ಮೆಂಟ್ ಸೈನ್ಸ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ BSc B.Ed ನೀವು ಮಾಡಿರಬೇಕಾಗುತ್ತದೆ. ಇಂಗ್ಲೀಷ್ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ನೀವು BA B.Ed ಇಂಗ್ಲೀಷ್ನಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗುತ್ತದೆ. ಮ್ಯಾಥಮೆಟಿಕ್ಸ್ ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ನೀವು BSc B.Ed ಇನ್ ಮ್ಯಾಥಮೆಟಿಕ್ಸ್ನಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗುತ್ತದೆ. ಪ್ರೀ ಪ್ರೈಮರಿ ಟೀಚರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ನೀವು NTD ಅಥವಾ D.Ed ಅಥವಾ B.Ed ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಮತ್ತು ಇಲ್ಲಿ P ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ನೀವು MPed ಆಗಿಲ್ಲ ಅಥವಾ BPed ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಸೀನಿಯರ್ ಸೆಕೆಂಡರಿ ಸೆಕ್ಷನ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ನೀವು MCom ಅಥವಾ ವಿತ್ B.Ed ಮತ್ತು B.Ed ನೀವು ಅಕೌಂಟೆನ್ಸಿಯಲ್ಲಿ ಅಧ್ಯಯನ ಮಾಡಿರಬೇಕು ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ನಂತರ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ನೀವು MSc CS ಅಥವಾ ಜೊತೆಗೆ B.Ed ಅಥವಾ MCA ಮಾಡಿದಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಫಿಸಿಕ್ಸ್ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ MSc B.Ed ವಿತ್ ಫಿಸಿಕ್ಸ್ನಲ್ಲಿ ಅಧ್ಯಯನ ಮಾಡಿರಬೇಕು. ಮ್ಯಾಥಮೆಟಿಕ್ಸ್ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ MSc B.Ed ವಿತ್ ಮ್ಯಾಥಮೆಟಿಕ್ಸ್ನಲ್ಲಿ ನೀವು ಅಧ್ಯಯನ ಮಾಡಿರಬೇಕು. ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅಲ್ಲಿ ನೀವು BSc ಇಲ್ಲಾಂದರೆ ಡಿಪ್ಲೊಮಾದಲ್ಲಿ ಅಧ್ಯಯನ ಮಾಡಿರಬೇಕು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಇದೇ 22 ಒಳಗಾಗಿ ನೀವು ಸಾಟರ್ಡೆ ಒಂದು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಈ ವಾಟ್ಸಪ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬಹುದು. ಜೊತೆಗೆ ಇಲ್ಲಿ ಒಂದು ಇಮೇಲ್ ಕೂಡ ಇದೆ. ಈ ಇಮೇಲ್ಗೂ ಕೂಡ ನಿಮ್ಮ ರೆಸ್ಯೂಮನ್ನು ನೀವು ಸೆಂಡ್ ಮಾಡಿ ಇದರ ಸದುಪಯೋಗವನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಇದೇ ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಇಲ್ಲಿ ನಡೀತಾ ಇದೆ. ನೀವು ನೋಡಬಹುದು ವಾರಿನ್ ಇಂಟರ್ನ್ಯಾಷನಲ್ ಒಂದು ರೆಸಿಡೆನ್ಸಿ ಸ್ಕೂಲ್ ಅಂದರೆ ವಸತಿ ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ವಾರಿನ್ ಇಂಟರ್ನ್ಯಾಷನಲ್ ರೆಸಿಡೆನ್ಸಿ ಸ್ಕೂಲ್ ಮತ್ತು PU ಕಾಲೇಜುಗಳಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೈರಿಂಗ್ ಟೀಚರ್ಸ್ ಅಂದರೆ ಟೀಚರ್ಸ್ಗಳು ಇವರು ನೇಮಕಾತಿ ಇಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲಿ ಮೊಟ್ಟ ಮೊದಲು ನಾವು ನೋಡೋಣ NTT ಗ್ರ್ಯಾಜುಯೇಟ್ ವಿತ್ ನರ್ಸರಿ ಟ್ರೈನರ್ ಟೀಚರ್ಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ PRT ಸೆಕ್ಷನ್ಗಳಲ್ಲಿ ಗ್ರ್ಯಾಜುಯೇಟ್ ವಿತ್ D.Ed ಮತ್ತು B.Ed ಆದವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. TGT ಸೆಕ್ಷನಲ್ಲಿ ಇವರು ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ B.Ed ಮಾಡಿದಂಥ ಅಭ್ಯರ್ಥಿಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ PGT ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು B.Ed ಮಾಡಿದಂಥ ಅಭ್ಯರ್ಥಿಗಳನ್ನು ಟೀಚರ್ ಆಗಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಲೈಬ್ರರಿ ಸೆಕ್ಷನ್ಗೆ ಇಲ್ಲಿ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಮಾಡಿದಂಥ ಅಭ್ಯರ್ಥಿಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮ್ಯೂಸಿಕ್ ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಮ್ಯೂಸಿಕ್ ಮಾಡಿದಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಡಾನ್ಸ್ ಟೀಚರ್ಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡಿಗ್ರಿ ಇನ್ ಡಾನ್ಸ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮಾಡಿದಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಹಾಸ್ಟೆಲ್ ವಾರ್ಡನ್ಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಎನಿ ಡಿಗ್ರಿ ಮಾಡಿರಬೇಕಾಗುತ್ತದೆ. ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನೀವು PUC ಅಥವಾ ಎನಿ ಡಿಗ್ರಿ ಮಾಡಿರಬೇಕು. ಡ್ರಾಯಿಂಗ್ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಆರ್ಟ್ ಟೀಚರ್ ಡಿಪ್ಲೊಮಾ ATD ಮಾಡಿರಬೇಕು. ಫಿಸಿಕಲ್ ಎಜುಕೇಷನ್ ಟೀಚರ್ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನೀವು BPed ಅಥವಾ MPed ಮಾಡಿದಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಸೆಂಡ್ ಯುವರ್ ರೆಸ್ಯೂಮ್ ಅಂದರೆ ಸೆಂಡ್ ಟು ಸ್ಕ್ಯಾನ್ ಅಂದರೆ ನೀವು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಸ್ಕ್ಯಾನನ್ನು ಸ್ಕ್ಯಾನ್ ಮಾಡಿ ನೀವೊಂದು ಫಾರ್ಮ್ ಅಥವಾ ನಿಮ್ಮ CV ಕೂಡ ಇದಕ್ಕೆ ನೀವು ಸೆಂಡ್ ಮಾಡಬಹುದು. ಜೊತೆಗೆ ನಿಮ್ಮ CV ಕೂಡ ಈ ಒಂದು ಕೆಳಗಿನ ಇಮೇಲ್ ಕೂಡ ನೀವು ಇಲ್ಲಿ ಸೆಂಡ್ ಮಾಡಬಹುದು. ಜೊತೆಗೆ ಇಲ್ಲಿ 2 ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅದರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಆ ಸ್ಕೂಲಿನ ಒಂದು ವೆಬ್ಸೈಟ್ ಕೂಡ ನೀಡ್ತಾ ಇದೆ, ಅದನ್ನು ಗಮನಿಸಬಹುದು. ಇದು ದೊಡ್ಡ ಹಸೂರು ಸರ್ಕಲ್ ಗೇಟ್ ಗೋಕುಲ್ ಪೋಸ್ಟ್ ಕುಣಿಗಲ್ ರೋಡ್ ತುಮಕೂರು ಮತ್ತು ಕರ್ನಾಟಕದಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. BGS ಇನ್ಸ್ಟಿಟ್ಯೂಷನ್ ನೇಮಕಾತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಒಂದು ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ 2025ರ ಅವಧಿಯ ಒಂದು ಶಿಕ್ಷಕರ ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಇದೇ ಅಂದರೆ ಡೇಟ್ 23/2/2025 ಟೈಮ್ 9 ಗಂಟೆಯಿಂದ 3 ಗಂಟೆಯವರೆಗೆ ಇವರು ಈ ಎಲ್ಲ ಹುದ್ದೆಗಳಿಗೆ ಇವರು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಸ್ಥಳ ಕೂಡ ನಾವಿಲ್ಲಿ ಗಮನಿಸಬಹುದು. BGS PU ಕಾಲೇಜ್ ಮಹಾಲಿಂಗಪುರ ಬೆಂಗಳೂರಿನಲ್ಲಿ ಈ ಸಂಸ್ಥೆ ಅಡಿಯಲ್ಲಿ ಇಲ್ಲಿ ನೇಮಕಾತಿ ನಡೀತಾ ಇದೆ. ಇದು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ
ಒಂದು ಅಡಿಯಲ್ಲಿ ನಡೆಯುತ್ತಿರುವ ಒಂದು ಶಿಕ್ಷಣ ಸಂಸ್ಥೆಯ ನೇಮಕಾತಿಯಾಗಿದೆ. ಇಲ್ಲಿ ನೀವು ಗಮನಿಸಬಹುದು, ಇವರು ಟೀಚಿಂಗ್ ಸ್ಟಾಫ್ಗಳಿಗೆ ನೇಮಕಾತಿ ಮಾಡ್ಕೋತಾರೆ. ಅಂದರೆ ಕೋಚಿಂಗ್ ಕ್ಲಾಸ್ಗಳಿಗೆ ಶಿಕ್ಷಕರನ್ನು ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ PU, KCET ಮತ್ತು JEE ಮತ್ತು ನೀಟ್ ಎಕ್ಸಾಮ್ಗಳಿಗೆ ಅಥವಾ CA ಎಕ್ಸಾಮ್ಗಳಿಗೆ, CS ಎಕ್ಸಾಮ್ಗಳಿಗೆ ಮತ್ತು CLAT ಇಷ್ಟೆಲ್ಲ ಎಕ್ಸಾಮ್ಗಳಿಗೆ ಇವರು ಶಿಕ್ಷಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ ಸಬ್ಜೆಕ್ಟ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಫಿಸಿಕ್ಸ್ ಟೀಚರ್ಸ್, ಕೆಮಿಸ್ಟ್ರಿ ಟೀಚರ್, ಮ್ಯಾಥ್ಸ್ ಟೀಚರ್, ಬಯೋಲಜಿ ಟೀಚರ್, ಕಂಪ್ಯೂಟರ್ ಸೈನ್ಸ್ ಟೀಚರ್, ಎಕನಾಮಿಕ್ಸ್ ಟೀಚರ್, ಬಿಸ್ನೆಸ್ ಸ್ಟಡೀಸ್ ಟೀಚರ್, ಅಕೌಂಟೆನ್ಸಿ ಟೀಚರ್, ಕನ್ನಡ ಟೀಚರ್, ಹಿಂದಿ ಟೀಚರ್, ಸಂಸ್ಕೃತ ಟೀಚರ್, ಇಂಗ್ಲೀಷ್ ಟೀಚರ್ ಇಷ್ಟೆಲ್ಲ ಟೀಚರ್ಗಳಿಗೆ ಕೋಚಿಂಗ್ ಮಾಡಲು ಶಿಕ್ಷಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವೇಕೆಂಟ್ ಪೊಸಿಷನ್ ಅಂದರೆ ಇಲ್ಲಿ ಸೀನಿಯರ್ ಫ್ಯಾಕಲ್ಟಿ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ 8 ವರ್ಷದ ಅನುಭವ ಹೊಂದಿದ ಅಭ್ಯರ್ಥಿಗಳು ಅಂದರೆ PU ಟೀಚಿಂಗ್ನಲ್ಲಿ ನೀವು 8 ವರ್ಷದ ಅನುಭವ ಹೊಂದಿದ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮಿನಿಮಮ್ 5 ವರ್ಷದ ಅಂದರೆ ನೀವು ಮಿನಿಮಮ್ 5 ವರ್ಷಗಳ ಕಾಲ ನೀವು ಕರ್ನಾಟಕ CET ಎಕ್ಸಾಮ್ ಆಗಲಿ, JEE ಎಕ್ಸಾಮ್ ಆಗಿರಲಿ, ನೀಟ್ ಎಕ್ಸಾಮ್ ಆಗಿರಲಿ, CA ಎಕ್ಸಾಮ್ ಆಗಿರಲಿ, CS ಎಕ್ಸಾಮ್ ಜೊತೆಗೆ CA ಟೀಚಿಂಗ್ನಲ್ಲಿ ನೀವು ಮಿನಿಮಮ್ 5 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಅಸೋಸಿಯೇಟ್ ಫ್ಯಾಕಲ್ಟಿ ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ಕೂಡ PUನಲ್ಲಿ ನೀವು 5 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಜೊತೆಗೆ ಈ ಕೋಚಿಂಗ್ ಕ್ಲಾಸ್ಗಳಲ್ಲಿ ಕೂಡ ನೀವು 7 ವರ್ಷದ ಅನುಭವ ಕೂಡ ಹೊಂದಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಜೂನಿಯರ್ ಫ್ಯಾಕಲ್ಟಿ ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ಇಲ್ಲಿ ಕೂಡ ನೀವು 1 ರಿಂದ 3 ವರ್ಷದ PU ಕಾಲೇಜಿನಲ್ಲಿ ನೀವು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗಿರುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ರಿಜಿಸ್ಟರ್ ಆನ್ಲೈನ್ ಕೂಡ ಇಲ್ಲಿ ಮಾಡಬಹುದು. ಈ ಒಂದು ಶಾಲಾ ಶಿಕ್ಷಣ ಇಲಾಖೆಯ ಒಂದು ಇಮೇಲ್ ಕೂಡ ಇಮೇಲ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಕೂಡ ಇಲ್ಲಿ ಮಾಡ್ಕೋಬಹುದು. ಜೊತೆಗೆ ನಿಮ್ಮ ಒಳ್ಳೆಯ ಸ್ಯಾಲ್ರಿ ಬೇಸ್ಡಿಂದ ಕ್ಲಾಸ್ ಅಂದರೆ ಒಳ್ಳೆಯ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇವರ ಹಲವಾರು ಸಂಸ್ಥೆಗಳಲ್ಲಿ ನೀವು ಕಾಣಬಹುದು. ಚಿಕ್ಕಬಳ್ಳಾಪುರ, ಇಲ್ಲಿ ನಗರೂರು, ಶ್ರೀನಿವಾಸಪುರ, ಮಹಾಲಕ್ಷ್ಮೀಪುರ, ಕೋಲಾರ, ಕುಣಿಗಲ್, ರಾಮನಗರ, ಮಂಡ್ಯ, ಸಿದ್ದಲಘಟ್ಟ, ಗೌರಿಬಿದನೂರು, ಬಿಡದಿ ಇಷ್ಟೆಲ್ಲ ಒಂದು ಕ್ಷೇತ್ರಗಳಲ್ಲಿ ಈ BGS ಇನ್ಸ್ಟಿಟ್ಯೂಷನ್ ಒಂದು ಶೈಕ್ಷಣಿಕ ನೀವು ಸಂಸ್ಥೆ ಕೂಡ ನೀವು ನೋಡಬಹುದು. ಆಸಕ್ತಿಯ ಅಭ್ಯರ್ಥಿಗಳು ಈ ಕೂಡಲೇ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ. ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದರೆ ಸಹ್ಯಾದಿ ಅಕ್ಬರ್ ಹುಸೇನ್ ಪ್ರಿ ಯೂನಿವರ್ಸಿಟಿ ಆಫ್ ಕಾಲೇಜ್ನಲ್ಲಿ ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಫ್ಯಾಕಲ್ಟಿ ಹೊಂದಿದ ಒಂದು ಕಾಲೇಜ್ ಆಗಿದೆ. ಇದು ರೋಜಾ ಬುರ್ಜಾ ಕಲಬುರಗಿಯಲ್ಲಿ ಕಂಡುಬರುವಂಥ ಶಿಕ್ಷಣ ಸಂಸ್ಥೆಯಾಗಿದೆ. ಅರ್ಜೆಂಟ್ ರಿಕ್ವೈರ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು ಪ್ರಿನ್ಸಿಪಲ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಿನ್ಸಿಪಲ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಪ್ರಿನ್ಸಿಪಲ್ ಹುದ್ದೆಗೆ ಒಳ್ಳೆಯ ಡೈನಾಮಿಕ್ ಮತ್ತು ಅನುಭವ ಹೊಂದಿದ ಅಭ್ಯರ್ಥಿಗಳು ಪ್ರಿನ್ಸಿಪಲ್ ಹುದ್ದೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅಡ್ಮಿನಿಸ್ಟ್ರೇಟಿವ್ ಎಕ್ಸಲೆಂಟ್ ಕೂಡ ನಿಮಗೆ ಅನುಭವ ಕೂಡ ಇಲ್ಲಿ ಇರಬೇಕಾಗುತ್ತದೆ. ನೀವು ಇಲ್ಲಿ ಶಾರ್ಟ್ ನೋಡಬಹುದು. ಈ ಹುದ್ದೆಗೆ ನೀವು ಸ್ನಾತಕೋತ್ತರ ಪದವಿ ಜೊತೆಗೆ PhD ಕೂಡ ನೀವು ಇಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಜೊತೆಗೆ ನಿಮಗೆ ಆ ಕ್ಷೇತ್ರದಲ್ಲಿ 5 ರಿಂದ 8 ವರ್ಷದ ಅನುಭವವನ್ನು ಕೂಡ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. ಜೊತೆಗೆ ಟೀಚಿಂಗ್ ಮತ್ತು ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ನಲ್ಲಿ ಕೂಡ ನೀವು 2 ರಿಂದ 3 ವರ್ಷದ ಅನುಭವವನ್ನು ಕೂಡ ಇವರು ಕೇಳಿದ್ದಾರೆ. ಸೀನಿಯರ್ ಪೊಸಿಷನ್ಗಳನ್ನು ಕೂಡ ನೀವು ಇಲ್ಲಿ ಮತ್ತು ವೈಸ್ ಪ್ರಿನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಹುದ್ದೆಗೆ ಕೂಡ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು ಒಳ್ಳೆಯ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಒಳ್ಳೆಯ ಒಂದು ಸೌಲಭ್ಯ ಕೂಡ ಈ ಶಿಕ್ಷಣ ಸಂಸ್ಥೆಯಿಂದ ನಿಮಗೆ ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ಅಂದರೆ ಈ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ನೀವಿಲ್ಲಿ ಇನ್ನೊಂದು ಅಂಶ ಇದು ಮಾಡಬಹುದು. ಅಪ್ಲಿಕೇಶನ್ ಫಾರ್ ಪ್ರಿನ್ಸಿಪಲ್ ಆನ್ ಅಂದರೆ ಇವೆಲ್ಲ ಸಬ್ಜೆಕ್ಟ್ ಲೈನ್ ಡೇಟ್ ಅಂದರೆ ಈ ಹುದ್ದೆಗೆ ನಿಮಗೆ ನೇಮಕಾತಿ ಇದೇ ತಿಂಗಳು 15/2/2025 ನಡೀತಾ ಇದೆ. ಸೆಕ್ರೆಟರಿ ಜನರಲ್ ಖ್ವಾಜಾ ಎಜುಕೇಷನ್ ಸೊಸೈಟಿ KVG ಹಾಸ್ಟೆಲ್ ಬಿಲ್ಡಿಂಗ್ ರೋಜ್ ಬಿರ್ಜಾ ಕಲಬುರಗಿಯಲ್ಲಿ ಈ ನೇಮಕಾತಿಯಲ್ಲಿ ನಡೀತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಅವರನ್ನು ಕೂಡ ನೀವು ಸಂಪರ್ಕಿಸಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.